ಔಷಧಿ ಸೇವನೆ ನಾವು ಮಾಡುವಾಗ ಅದು ತೊಂದರೆ ಎಷ್ಟು ತೀವ್ರವಾಗಿದೆ ಅನ್ನೋದ್ರ ಮೇಲೆ ನಾವು ಔಷಧಿ ಅಡ್ವೈಸ್ ಮಾಡ್ತೀವಿ. ಈಗ ನಾವು ವಿಚಾರಣೆ ಮಾಡೋ ಹಲ್ಲು ಬರೋದು ಅದು ಮಾಮೂಲಿ ಬೆಳವಣಿಗೆಯ ಒಂದು ವಿಷಯ. ಅದರಿಂದ ಕೆಲವು ಸೈಡ್ ಎಫೆಕ್ಟ್ಸ್ ಇರಬಹುದು. ಸೈಡ್ ಎಫೆಕ್ಟ್ಸ್ನ ನಾವು ಔಷಧಿ ಇಲ್ಲದೇ ನಾವು ಮ್ಯಾನೇಜ್ ಮಾಡ್ಬೋದು. ಆಲ್ಮೋಸ್ಟು 90% ನಾವು 95% ಅಂತಲೇ ಹೇಳಿ ಅದನ್ನು ನಾವು ಔಷಧಿ ಇಲ್ಲದೇ ನಾವು ಅದನ್ನು ನಿವಾರಿಸ್ಬೋದು. ಹಾಗಾಗ್ಬಿಟ್ಟು ಔಷಧಿ ಕೊಡುವಾಗ ಯಾವಾಗಲೂ ತೀರಾ ತೊಂದರೆ ಆದರೆ, ಮಗು ತುಂಬ ಕಿರಿಕಿರಿ ಮಾಡ್ತಾ ಇದೆ ಅಂತಂದರೆ ಆವಾಗ ಬೇಕಿದ್ರೆ ಔಷಧಿನ ಕೊಡ್ಬೋದು. ಇಲ್ಲಾಂದರೆ ಲೋಕಲ್ ಅಪ್ಲಿಕೇಶನ್ ಅಂತೇವೆ, ಅಂದರೆ ಬಾಯಿ ಒಸರಿಗೆ ಮಾತ್ರ ಹಚ್ಚುವಂಥ ಔಷಧಿ ಹಾಕಿದ್ರೆ ಹೆಚ್ಚಿಗೆ ಏನೂ ಪ್ರಭಾವ ಆಗೋದಿಲ್ಲ. ಬಟ್ ಹೊಟ್ಟೆಯೊಳಗೆ ತಗೊಳ್ಳುವಂಥ ಔಷಧಿ ಅಂದರೆ ಓರಲ್ ಕನ್ಸಂಪ್ಷನ್ ಅಂತ ಹೇಳ್ತೀವಲ್ಲ, ಆ ಥರ ಔಷಧಿಗಳನ್ನ ಮಗುವಿನ ವಯಸ್ಸಿಗೆ ತಕ್ಕಂಗೆ ಮಗುವಿನ ದೇಹದ ವೆಯ್ಟ್ ಪ್ರಕಾರ, ತೂಕದ ಪ್ರಕಾರ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ನಾವು ಕೊಡ್ತೀವಿ. ಸಾಧಾರಣವಾಗಿ ಏನಾಗುತ್ತಂದರೆ ಫಾರ್ಮಸಿಸ್ಟ್ ಹತ್ರ ಹೋದೆ ಅಥವಾ ಔಷಧಾಲಯಕ್ಕೆ ಹೋದರೆ ಅವರು ಹೇಳಿದ್ರೆ ಸಾಧಾರಣವಾಗಿ ಏನಾದರೂ ಔಷಧಿ ಕೊಟ್ಬಿಡ್ತಾರೆ. ಅದು ಮಗುವಿನ ವಯಸ್ಸಿಗೆ ತಕ್ಕಂಗೆ ಇರೋದಿಲ್ಲ, ಅವರ ತೂಕದ ಪ್ರಕಾರ ಇರೋದಿಲ್ಲ. ಹೆಚ್ಚಿಗೆ ಆದರೆ ಮಗುವಿನ ದೇಹಕ್ಕೆ, ಮಗುವಿನ ಆರೋಗ್ಯಕ್ಕೆ ಸಮಸ್ಯೆ ಕೊಡಬಹುದಂತ ನಾವು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.